ಯಾರೋ ಒಬ್ಬರು ನನಗೆ ನನ್ನ ತಂದೆಯ ವಿಡಿಯೋಗೆ ಒಬ್ಬರು ಕಮೆಂಟ್ ಹಾಕಿದರು. ನೀವು ಬಂದು ಕೊಡಿಸ್ತಾ ಇರೋಂಥ ಟ್ರೀಟ್ಮೆಂಟೇ ಸರಿ ಇಲ್ಲ, ಇದರಿಂದ ಇನ್ಫೆಕ್ಷನ್ ಆಗುತ್ತೆ, ತುಂಬ ತೊಂದರೆಗಳಾಗುತ್ತೆ ಅಂತ ಹೇಳಿದ್ರು. ಇವಾಗ ನಮಗೆ ಸಮಸ್ಯೆ ಅಂತ ನಾವು ಅಂದ್ಕೊಂಡು ಒಬ್ಬರು ಡಾಕ್ಟ್ರ್ ಮೇಲೆ ನಂಬಿಕೆ ಇಟ್ಟು ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಹೇಗಾದರೂ ಮಾಡಿ ನಮ್ಮ ಮನೆಯವ್ರನ್ನ ಯಾರು ತೊಂದರೆ ಇರ್ತಾರೋ, ಆರೋಗ್ಯ ಸಮಸ್ಯೆ ತುಂಬ ಹದಗೆಟ್ಟಿರುತ್ತೋ ಅಂಥವ್ರನ್ನ ಉಳಿಸ್ಕೋಬೇಕು ಅಂತ ನಾವು ತುಂಬಾ ಧೈರ್ಯ ಮಾಡಿ ದೇವರ ರೂಪದಲ್ಲಿ ಡಾಕ್ಟ್ರನ್ನ ನಾವು ಮೀಟ್ ಮಾಡಿ ಅವರಲ್ಲಿರೋವಂಥ ಸಮಸ್ಯೆನ ನಾವು ತಿಳ್ಕೊಳ್ತೀವಿ. ಡಾಕ್ಟರ್ನ ನಾವು ನಂಬಿರ್ತೀವಿ. ಅವರಿಗೆ ಗೊತ್ತಿರುತ್ತೆ ಆ ವ್ಯಕ್ತಿಗೆ ಏನಾಗಿರುತ್ತೆ, ಅವ್ರಿಗೆ ನಾನು ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಅದನ್ನೇ ತಾನೇ ಅವರು ಎಜುಕೇಷನ್ ಮಾಡಿರ್ತಾರೆ. ನಾನು ಹೋಗ್ಬಿಟ್ಟು ಇಲ್ಲ ನೀವು ಈ ಥರ ಟ್ರೀಟ್ಮೆಂಟ್, ತುಂಬ ಆರೋಗ್ಯವಾಗಿರೋವಂಥ ವ್ಯಕ್ತಿಗಳಿಗೆ ಯಾವುದೇ ಥರ ಸಿಂಪ್ಟಮ್ಸು ಕೆಲವ್ರಿಗೆ ಕಾಣಿಸ್ಕೊಳ್ಳುತ್ತೆ, ಕೆಲವ್ರಿಗೆ ಕಾಣಿಸ್ಕೊಳ್ಳಲ್ಲ. ನನ್ನ ತಂದೆಯ ವಿಚಾರದಲ್ಲಿ ಏನಾಗಿತ್ತು ಅಂದರೆ, ಅವ್ರಿಗೆ ಯಾವುದೇ ಥರ ಸಮಸ್ಯೆನೂ, ಒಂದು ಚೂರು ಸಮಸ್ಯೆ ಇವ್ರಿಗಾಗಿದೆ ಆರೋಗ್ಯದಲ್ಲಿ ಅಂತ ಅವ್ರಿಗೂ ಗೊತ್ತಿಲ್ಲ, ಜೊತೆಲಿರೋ ನಮಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಯಾವುದೇ ಥರ ಸಿಂಪ್ಟಮ್ಸೇ ಕಾಣಿಸ್ಕೊಳ್ಳಿಲ್ಲ. ಅವರು ಹೇಗೆ ಪ್ರತಿದಿನ ಇರ್ತಾಯಿದ್ರೋ ಅವ್ರಿಗೆ ಗೊತ್ತಾಗೋ ಒಂದು ಕ್ಷಣದವರೆಗೂ ಕೂಡ ಅವರು ಹಾಗೇ ಇದ್ದು ಬಂದವರು. ಸಿಂಪ್ಟಮ್ಸ್ ಇಲ್ಲ ಅಂದರೆ ಈ ವ್ಯಕ್ತಿಗೆ ಏನಾಗಿದೆ ಅಂತ ಯಾರು ತಾನೇ ಕಂಡುಹಿಡಿಯೋಕ್ಕಾಗುತ್ತೆ ಮನೆಯಲ್ಲಿ, ಅಲ್ವಾ? ಒಂದು BP, ಶುಗರ್ ಯಾವುದು ಇಲ್ದಿರೋಂಥ ವ್ಯಕ್ತಿಗೆ ಒಳಗಡೆನೇ ಒಂದು ಈ ಥರ ಒಂದು ಡ್ಯಾಮೇಜ್ ಆಗಿದೆ, ಈ ವ್ಯಕ್ತಿ ಬಂದು ಇನ್ನೇನು ಸ್ವಲ್ಪ ದಿನಗಳಲ್ಲಿ ತೀರೋಗ್ತಾರೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ? ಯಾರೂ ಕೂಡ ತಿಳ್ಕೊಂಡಿರಲ್ಲ. ಅವರಿಗೊಂದು ಸಣ್ಣ ಪ್ರಾಬ್ಲಮ್ ಇದ್ದರೆ ಗೊತ್ತಾಗಿರೋದು. ನಾನು ಆವಾಗಲೇ ಹೇಳಿರೋ ಥರ ಲಿವರ್ ಡ್ಯಾಮೇಜ್ ಆದಾಗ ಈ ಥರ ಎಲ್ಲ ಸಿಂಪ್ಟಮ್ಸ್ಗಳು ಶುರು ಆಗ್ತಾ ಹೋಗುತ್ತೆ. ಅಂದರೆ ಮುಂಚೆಯಿಂದ ತುಂಬ ವರ್ಷಗಳಿಂದ ಅವ್ರಿಗೆ ಯಾವುದೇ ಥರ ಸಿಂಪ್ಟಮ್ಸ್ ಇರಲ್ಲ. ಇದು ಬಂದು ಲಾಸ್ಟ್ ಸ್ಟೇಜಿಗೆ ಬಂದ ಮೇಲೇ ಕಾಣಿಸ್ಕೊಳ್ಳೋವಂಥದ್ದು. ಎಲ್ಲ ವ್ಯಕ್ತಿಗಳಿಗೂ ಹೀಗೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅವರವರ ಆರೋಗ್ಯದ ಮೇಲೆ, ಅವರ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ತಂದೆಗೆ ಈ ರೀತಿ ಸ್ಟಾರ್ಟಿಂಗಲ್ಲಿ ಆದಂಥದ್ದು. ಇದು ಶುರು ಆಗಿದ್ದು ಇದಕ್ಕಿಂತ ಮುಂಚೆ ಬಂದು ಅವ್ರಿಗೆ ತುಂಬಾ ಬಾಡಿ ಪೇನ್ ಬಂದಿರುತ್ತೆ. ಅಂದರೆ ನಾರ್ಮಲಾಗಿ ಅವ್ರಿಗೆ ಯಾವಾಗಲೂ ಬಾಡಿ ಪೇನ್ ಬರ್ತಾ ಇರುತ್ತೆ. ಯಾಕಂದರೆ ಅವರು ಈ ಏಜಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು, ಅವರು ಆ್ಯಕ್ಟಿವ್ ಆಗಿದ್ದರು, ಎಲ್ಲೂ ಕೂಡ ಅವರು ಕೂರ್ತಾ ಇರಲಿಲ್ಲ. ಒಂದು ಏಜಲ್ಲಿರೋವಂಥ ಪರ್ಸನ್ಸ್ ಹೇಗೆ ಕೆಲಸ ಮಾಡ್ತಾಯಿದ್ರು ಅವರು ಅಷ್ಟು ಆ್ಯಕ್ಟಿವ್ ಆಗಿರ್ತಾಯಿದ್ರು. ಆ ಥರ ಎಲ್ಲ ಕೂತ್ಕೊಳ್ಳೋ ಅಂಥ ವ್ಯಕ್ತಿ ಅಲ್ಲ ನನ್ನ ತಂದೆ. ತುಂಬಾ ಹೇಳಬೇಕಂದ್ರೆ ಹತ್ತಿರದಿಂದ ನೋಡಿರೋ ಅಂಥವ್ರಿಗೆ ನಾವು ಕೂಡ ಈ ಥರ ಇಷ್ಟು ಎನರ್ಜಿಯಾಗಿರಬೇಕು, ಈ ಏಜಲ್ಲಿ ನಿಜವಾಗ್ಲೂ ಇರೋಕ್ಕೆ ಸಾಧ್ಯನಾ ಅಂತ ನಾವು ಆಶ್ಚರ್ಯ ಪಡಬೇಕಿತ್ತು. ಆ ಥರ ಪರ್ಸನ್ ಇದ್ದಂಥವ್ರು ನನ್ನ ತಂದೆ ಅಂತ ನಾನೇನು ಹೇಳ್ಕೊಳ್ತಿಲ್ಲ. ಎಲ್ಲರೂ ಸಾಧಾರಣವಾಗಿ ಆಗಿನ ಕಾಲದವ್ರು ಬಂದು ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತಾರೆ. ಈಗಿನ ಕಾಲದಲ್ಲಿ ನಮ್ಮಂಥವ್ರು ನಾವುಗಳಷ್ಟೇ ಆಗಲ್ಲ, ಹಾಗೆ ಹೀಗೆ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ನನ್ನ ತಂದೆಯಿಂದ ನಾನು ಕೂಡ ಕಲ್ತಿರೋದು ಅದೇನೆ. ಯಾವಾಗಲೂ ಬ್ಯುಸಿಯಾಗಿರಬೇಕು, ಕೆಲಸ ಮಾಡ್ತಾ ಇರಬೇಕು. ಯಾವುದೇ ನಾವು ಬೇರೆ ಕಡೆ ಎಲ್ಲ ಅಷ್ಟು ಗಮನಗಳನ್ನ ಕೊಡೋಕ್ಕೆ ಹೋಗಬಾರ್ದು. ನಮ್ಮ ದುಡಿಮೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಇದೆಲ್ಲವೂ ಕೂಡ ನಾನು ಕೂಡ ನನ್ನ ತಂದೆಯಿಂದ ಕಲ್ತಿರೋ ಅಂಥದ್ದು. ಹೆಣ್ಣಾಗಲಿ ಗಂಡಾಗಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ನಮಗಿದೆ, ನಮಗೆ ಅಷ್ಟಿದೆ, ನಮ್ಗೆ ಇಷ್ಟಿದೆ ಅಂತಲೂ ಕೂತು ತಿನ್ನೋಕ್ಕೆ ಹೋಗಬಾರ್ದು. ದುಡಿಬೇಕು, ದುಡ್ದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಮ್ಮ ಜೀವನನ ನಾವು ರೂಪಿಸ್ಕೊಂಡು ಒಳ್ಳೆ ರೀತಿಲಿ ಹೋಗಬೇಕು ಅನ್ನೋದು ನಾನು ಕೂಡ ನನ್ನ ತಂದೆಯಿಂದ ತಿಳ್ಕೊಂಡಿರೋ ಅಂಥದ್ದು ಇಷ್ಟು ವರ್ಷದಲ್ಲಿ. ಅದಕ್ಕೆ ಅನಿಸುತ್ತೆ ನಾನು ಕೂಡ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯವಾಗಿದ್ದು ಅವರ ಗುಣನೇ ನನ್ನಲ್ಲಿ ಇರೋದ್ರಿಂದನೇ ನಾನು ಅವ್ರನ್ನ ಅಷ್ಟು ಚೆನ್ನಾಗಿ ಮಗಳಾಗಿ ಎಲ್ಲವೂ ನಿಂತು ನೋಡ್ಕೊಂಡು ಅವ್ರಿಗೆ ಸಂಪೂರ್ಣವಾಗಿ ನಾನು ನನ್ನ ತಂದೆಯ ಜವಾಬ್ದಾರಿ ತೊಗೊಂಡು ಎಲ್ಲವೂ ನಿಭಾಯಿಸ್ಕೊಂಡು ಕೊನೆವರೆಗೂ ಅವ್ರಿಗೆ ಚೆನ್ನಾಗಿ ನೋಡಿಕೊಂಡೆ. ಆ ತೃಪ್ತಿ ನನಗಿದೆ. ಎಲ್ಲ ಹೆಣ್ಮಕ್ಳಿಗೂ ಕೂಡ ನಾನು ಅದನ್ನೇ ಹೇಳೋದು. ಸೊ ಈಗ ಅವರ ಹೆಲ್ತ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಆ ಥರ ಅವ್ರಿಗೆ ಫಸ್ಟು ಬಾಡಿ ಪೇನ್ ಬರುತ್ತೆ, ಅದು ನಾರ್ಮಲ್ಲು. ನಾನೇ ಕರ್ಕೊಂಡೋಗಿ ಅವ್ರಿಗೆ ತೋರಿಸಿ, ರೆಗ್ಯುಲರ್ ಆಗಿ ತೋರಿಸುವಂಥ ಹಾಸ್ಪಿಟಲಲ್ಲಿ ತೋರಿಸಿ ಅವ್ರಿಗೆ ನಾರ್ಮಲಾಗಿ ಅವರು ಕೂಡ ಬಾಡಿ ಪೇನಿಗೆ ಏನೇ ಇಂಜೆಕ್ಷನ್ ಕೊಡಬೇಕು ಆ ಏಜಿಗೆ ಅದನ್ನು ಕೊಟ್ಟು ಡಾಕ್ಟ್ರು ಕಳಿಸ್ತಾರೆ. ನಾರ್ಮಲಾಗಿ ಅವ್ರ ಹತ್ರ ಇಂಜೆಕ್ಷನ್ ತೊಗೊಂಬಂದಿದ್ದ ತಕ್ಷಣ ನಮ್ಮ ತಂದೆಯವ್ರು ಬಂದು 1 hour, ಒಂದು ½1 hourಗೆಲ್ಲ ಸ್ಟಡಿಯಾಗಿ ಹೋಗ್ತಾರೆ. ಅವರೇ ಅಂತಲ್ಲ, ನಮ್ಮ
ಫ್ಯಾಮಿಲಿ ರೆಗ್ಯುಲರ್ ಆಗಿ ನಾವು ಅವ್ರ ಹತ್ರ ತೋರಿಸುವಂಥದ್ದು. ತುಂಬಾ ಒಳ್ಳೆ ಕೈಗುಣ, ಬೇಗ ರಿಕವರ್ ಆಗಿಬಿಡ್ತಾರೆ. ಸೊ ನಮ್ಮ ತಂದೆ ಒಂದು ತುಂಬಾ ಆ್ಯಕ್ಟಿವ್ ಆಗೋದ್ರು. ನೋಡು ಇವಾಗ ನಾನು ಹೋಗಿ ಬಂದೆ ಹಾಸ್ಪಿಟಲ್ಗೆ, ಎಷ್ಟು ಚೆನ್ನಾಗಿದ್ದೀನಿ, ನನಗೇನು ಆಗಿಲ್ಲ, ಸುಮ್ಮನೆ ನೀವು ಭಯಪಡ್ತೀರಾ ಅಷ್ಟೇ, ಬಾಡಿ ಪೇನ್ ಆಗಿರೋದು ಅಂತಾರೆ. ಮತ್ತೆ ಒಂದು 15 ದಿನಕ್ಕೆ ಸೇಮ್ ಬಾಡಿ ಪೇನ್ ಅವ್ರಿಗೆ ಬರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಆ ಡಾಕ್ಟ್ರು ಆ ಟೈಮಲ್ಲಿ ಸಿಗಲ್ಲ, ಟ್ರಿಪ್ಪಿಗೇನೋ ಹೋಗಿರ್ತಾರೆ ಅವರು. ಇಲ್ಲ ನಾನು ಬರೋದು ಇನ್ನೂ 2-3 ಡೇಸ್ ಆಗುತ್ತೆ, ನೀವು ಸದ್ಯಕ್ಕೆ ತೋರಿಸ್ಕೊಂಡಿರಿ ಬೇರೆಯವ್ರ ಹತ್ರ ಅಂತ. ಸೊ ಈ ಡಾಕ್ಟ್ರು ಕೂಡ ನಮಗೆ ಫ್ಯಾಮಿಲಿ ಡಾಕ್ಟರ್ ಆಗಿರ್ತಾರೆ, ಗೊತ್ತಿರೋರೆ. ಅವ್ರ ಹತ್ರ ಹೋಗ್ಬಿಟ್ಟು ನಾವು ಈ ಥರ ನಾವು ಈ ಡಾಕ್ಟರ್ ಹತ್ರ ತೋರಿಸಿದ್ದು ಒಂದು 15 ಡೇಸ್ ಬ್ಯಾಕು, ಆರಾಮಾಗಿತ್ತು, ಮತ್ತೆ ಇವಾಗ ಸೇಮ್ ಅದೇ ಬಂದಿದೆ ಅಂತ. ಅವರು ಕೂಡ ಏನೂ ಆಗಿಲ್ಲ, ನಾರ್ಮಲ್, ನೀವು ಈ ಏಜಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀರಾ, ಹಾಗಾಗಿ ರೆಸ್ಟ್ ಇರಲ್ಲ, ಬಾಡಿ ಪೇನ್ ಬಂದಿದೆ, ಒಂದು ಇಂಜೆಕ್ಷನ್ ಕೊಡ್ತೀನಿ ನಾರ್ಮಲ್ ಆಗುತ್ತೆ ಅಂತ. ಅವರು ಕೂಡ ಅದೇ ಥರ ಒಂದು ಇಂಜೆಕ್ಷನ್ನ ಕೊಟ್ಟು ಏನು ಟ್ಯಾಬ್ಲೆಟ್ಸ್ ಕೊಡಬೇಕು ಅದನ್ನು ಕೊಟ್ಟು ಕಳಿಸ್ತಾರೆ. ಆಯಿತು, ಇದೆಲ್ಲ ಆದಮೇಲೆ ಏನಾಗುತ್ತೆ, ಆಯುಧ ಪೂಜೆ ದಿನ ಅವರು ಲಾಸ್ಟ್ ಏನು ಅವರು ವರ್ಕ್ ಮಾಡಿ ಅವ್ರದ್ದೇ ಶಾಪೆಲ್ಲ ಕ್ಲೀನ್ ಮಾಡಿ ಆಯುಧ ಪೂಜೆ ದಿನ ತುಂಬ ಗ್ರ್ಯಾಂಡಾಗಿ ಅವ್ರು ಏನು ಪೂಜೆ ಮಾಡ್ತಾಯಿದ್ರು, ಅವರು ಆ ಅಂಗಡೀಲಿ ಪೂಜೆ ಮಾಡಿ ಎಲ್ಲವೂ ಮುಗಿಸ್ಕೊಂಡು ಸ್ವೀಟ್ ತೊಗೊಂಡು ನನ್ನ ಮನೆಗೆ ಬರ್ತಾರೆ ಅವತ್ತು. ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಚಾಮುಂಡೇಶ್ವರಿಗೆ ನಾವು ಪೂಜೆ ಮಾಡೋದ್ರಿಂದ, ನನ್ನ ಇನ್ಸ್ಟಾದಲ್ಲಿ ನೀವೆಲ್ಲರೂ ನೋಡಿರ್ತೀರ, ನಮ್ಮ ಮನೆ ದೇವರು ಚಾಮುಂಡೇಶ್ವರಿ, ಆಂಜನೇಯ. ನಾನು ಯಾವಾಗಲೂ ಚಾಮುಂಡೇಶ್ವರಿಲಿ, ಅದು ದಸರಾ ಟೈಮ್ ಬಂದಾಗಂತೂ ತುಂಬ ಅದ್ಧೂರಿಯಾಗಿ ನಮ್ಮ ಮನೆಯಲ್ಲಿ ಪೂಜೆ ನಡೆಯುತ್ತೆ. ಉಪವಾಸ ಪೂಜೆ ಅದೆಲ್ಲ ನಾನು ತುಂಬ ಅದ್ಧೂರಿಯಾಗಿ ಮಾಡೋ ಅಂಥದ್ದು. ನಮ್ಮ ತಂದೆಯವರು ಆಯುಧ ಪೂಜೆ ದಿನ ಸ್ವೀಟ್ನ ತೊಗೊಂಡು ನನ್ನ ಮಕ್ಕಳಿಗೆಲ್ಲ ಸ್ವೀಟ್ಗಳೆಲ್ಲ ತೊಗೊಂಡು ಅವ್ರಿಗೆಲ್ಲರಿಗೂ ತೊಗೊಂಡು ನನ್ನ ಮನೆಗೆ ಎಂಟ್ರಿ ಕೊಡಬೇಕಾದ್ರೇ ಅವ್ರು ಹೇಳ್ತಾರೆ ಗೇಟಿಂದ, ಪಾರ್ಕಿಂಗಲ್ಲಿ, ನನಗೆ ಜ್ವರ ಬಂದಿದೆ, ತುಂಬ ಸುಸ್ತಾಗ್ತಾ ಇದೆ ಅಂತ. ಅವಾಗ ನಾನು ಹೇಳ್ತೀನಿ, ಹೌದಾ, ಏನಿದು ಹಬ್ಬದ ಟೈಮಲ್ಲಿ ಈ ಥರ ಮಾಡ್ಕೊಂಡಿದ್ದೀರಾ, ರೆಸ್ಟ್ ಮಾಡಬೇಕಲ್ವಾ, ಮತ್ತು ಅದು ಅಲ್ಲದೆ ಅಂಗಡಿಯಲ್ಲಿ ಅಷ್ಟು ಕ್ಲೀನಿಂಗ್ ಎಲ್ಲ ಮಾಡಬೇಕು, ತುಂಬಾ ಕಷ್ಟ, ಕೆಲಸದವರೆಲ್ಲ ಸೇರ್ಕೊಂಡೆಲ್ಲ ಕ್ಲೀನ್ ಮಾಡಿರೋ ಅಂಥದ್ದು. ಯಾಕಂದರೆ ನಾನು ಬೇರೆ ಆವಾಗ ಹೋಗೋಕ್ಕಾಗಲ್ಲ, ಉಪವಾಸದಲ್ಲಿ ಇರ್ತೀನಿ, ಪೂಜೆಲಿ ಇರ್ತೀನಿ, 9-10 ದಿನ ನಾನು ಎಲ್ಲೂ ಹೋಗಲ್ಲ. ದಸರಾ ಪೂಜೆ ಮಾಡಬೇಕಾದ್ರೆ ಕಂಪ್ಲೀಟ್ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಮೇಲೆ ನಾನು ಉಪವಾಸ ಎಲ್ಲ ಬಿಟ್ಟು ಮತ್ತೆ ನಾನು ಅಂಗಡಿಗೆ ಹೋಗೋವಂಥ, ನಮ್ಮ ತಂದೆ ಅಂಗಡಿಗೆ. ಈ ಥರ ಇರ್ಬೇಕಾದ್ರೆ ನನಗೂ ಕೂಡ ಹೋಗೋಕ್ಕಾಗಲ್ಲ ಆ ಟೈಮಲ್ಲಿ, ಪ್ರತಿ ವರ್ಷವೂ ಇದೇ ಆಗುವಂಥದ್ದು. ಸರಿ ಆಯಿತು ಬನ್ನಿ ಅಂತ ನಾವು ಕರ್ಕೊಂಡೋಗಿ ಅವ್ರಿಗೆ ಅಡುಗೆ ಮಾಡಿರ್ತೀನಿ. ನಾನು ಉಪವಾಸ ಇರೋದ್ರಿಂದ ಅವ್ರಿಗೆಲ್ಲರಿಗೂ ನಾನು ಊಟ ಎಲ್ಲ ಮಾಡಿಕೊಡ್ತೀನಿ. ಹಬ್ಬದ ಊಟ ಎಲ್ಲ ಮಾಡಿರ್ತೀವಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರೆ. ಎಲ್ಲ ಮಾಡಾದ್ಮೇಲೆ ನನಗೆ ಸುಸ್ತಾಗ್ತಿದೆ, ನಾನು ಮಲಿಕೊಳ್ತೀನಿ ಅಂತ. ಆವಾಗ ಅವ್ರು ಏನು ಮಾಡ್ತಾರೆ, ಸ್ಟೆಪ್ಸಿಂದ, ನಂದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಸ್ಟೆಪ್ಸ್ ಇಲ್ಲದೆ ಕೆಳಗಡೆ ಅವ್ರ ರೂಮ್ ಇದೆ, ಅವ್ರಿಗೆ ಅಂತ ಒಂದು ರೂಮ್ ನನ್ನ ಮನೆಯಲ್ಲಿ ನಾನು ಅರೇಂಜ್ ಮಾಡಿಬಿಟ್ಟಿದ್ದೆ. ಅಲ್ಲಿ ಬಂದು ಅವರು ರೆಸ್ಟ್ ಮಾಡ್ತಾರೆ ಅಂದರೆ ನಮ್ಮ ತಂದೆ ಹೇಗೆ ಅಂದರೆ 10-20 ಮಿನಿಟ್ಸ್ ಅವರು ಮಲಗಿದ್ರೆ ತುಂಬಾ ಹೆಚ್ಚು ಎದ್ದು ಬಂದುಬಿಡ್ತಾರೆ. ಅವರು ತುಂಬ ಮಲಗೋದು ಆ ಥರ ಅಭ್ಯಾಸ ಎಲ್ಲ ಏನೂ ಇಲ್ಲ. ಅವ್ರು ನಮ್ಮ ಮನೆಗೆ ಬಂದಾಗ ಯಾವಾಗಲೂ ಸಾಮಾನ್ಯವಾಗಿ ಮೊಮ್ಮಕ್ಕಳು ಜೊತೆ ಅವರು ಸಿಕ್ಕಾಬಿಟ್ಟೆ ದರ್ಶನ್ ಅವರ ಅಭಿಮಾನಿ. ಕಾಟೇರ ಫಿಲಮ್ನ ತುಂಬ ನೋಡ್ತಾರೆ, ತುಂಬ ಅಂದರೆ ಅವ್ರು ಫ್ರೀಯಾಗಿದ್ದಾಗೆಲ್ಲ ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ನೋಡೋವಂಥ ಫಿಲಮ್ ಬಂದು ಕಾಟೇರ. ದರ್ಶನ್ ಅವ್ರದ್ದು ಎಲ್ಲ ಫಿಲಮ್ಸ್ ಕೂಡ ಹಾಕೊಂಡು ನೋಡ್ತಾ ಇರ್ತಾರೆ. ಅದರಲ್ಲಿ ಕಾಟೇರ ಅಂತ ಅವ್ರು ತುಂಬ ಅಚ್ಚುಮೆಚ್ಚು, ಯಾವಾಗಲೂ ನೋಡ್ತಾ ಇರ್ತಾರೆ ಹಾಕ್ಕೊಂಡು. ಆ ಟೈಮಲ್ಲಿ ಏನು ಅವರು 10-20 ಮಿನಿಟ್ಸ್ ಬಂದು ಮಲ್ಕೊಬಿಟ್ಟು ರೆಸ್ಟ್ ಮಾಡಿ ಬಂದು ನೋಡ್ತಾಯಿದ್ರು. ಅವತ್ತು ಅವ್ರು ಬರಲೇ ಇಲ್ಲ. 2 o'clock ಅವ್ರು ಊಟ ಮಾಡಿ ಮಲಗಿರೋದು ಕರೆಕ್ಟಾಗಿ ಇವತ್ತಿಗೂ ಎಲ್ಲವೂ ಸಂಪೂರ್ಣವಾಗಿ ನನಗೆ ಪಿನ್ ಪಾಯಿಂಟ್ ನೆನಪಿದೆ. 7-8 o'clock ನೈಟ್ ಆದರೂ ಅವ್ರು ಎದ್ದು ಬಂದಿಲ್ಲ. ಆವಾಗ ನಮ್ಮ ಯಜಮಾನ್ರಿಗೆ ಚೆನ್ನಾಗಿ ಗೊತ್ತು, ಈ ಮನುಷ್ಯ ಬಂದು ಮಲಗೋ ಅಂಥವ್ರೆ ಅಲ್ಲ, ನಿದ್ದೆನೇ ಮಾಡಲ್ಲ ಕಂಪ್ಲೀಟಾಗಿ ಹೇಳಬೇಕಂದ್ರೆ. ಕೆಲಸ ಅದ್ರ ಮೇಲೆ ಜಾಸ್ತಿ ನಿಗಾ, ಇಲ್ಲಾಂದರೆ ಮೊಮ್ಮಕ್ಳ ಜೊತೆ ಟಿ ವಿ ನೋಡ್ತಾ ಇರ್ತಾರೆ ಫ್ರೀಯಾಗಿ. ಏನಕ್ಕೆ ಬಂದಿಲ್ಲ. ಆಮೇಲೆ ಅವ್ರಿಗೆ ಸಂಜೆ ಒಂದು 4:30 ಟೀ ಕುಡಿಯೋಂಥ ಅಭ್ಯಾಸ, ಟೀ ಕುಡಿತಾನೇ ಇರಬೇಕು. ಸಂಜೆ ಒಂದು 5 o'clock ಆದರೂ ಕಂಪಲ್ಸರಿ ಟೀ ಬೇಕೇ ಬೇಕು ಅವ್ರಿಗೆ. ಟೀ ಮಾಡು ಮಗಳೇ ಅಂತ ಅವ್ರು ಬರ್ತಾರೆ, ಇಲ್ಲ ಅವ್ರ ಮೊಮ್ಮಗಳಿಗೆ ಹೇಳ್ತಾರೆ ಟೀ ಮಾಡಿಕೊಡು ಅಂತ, ಇಲ್ಲ ಅಳಿಯನ ಜೊತೆ ಅವ್ರು ಕಂಪಲ್ಸರಿ ಟೀ ಕುಡಿಲೇಬೇಕು 5 ಗಂಟೆಗೆ. ಈ ಥರ ಇರಬೇಕಾದ್ರೆ ಅವ್ರು ಬರಲಿಲ್ಲ. ಆವಾಗ ನಾನು ನಮ್ಮ ಯಜಮಾನರು ಕೆಳಗಡೆ ಹೋಗಿ ನೋಡ್ತೀವಿ, ಲೈಟ್ ಕೂಡ ಹಾಕಿರಲ್ಲ ಅವರು, ಕೆಳಗಡೆ ಫುಲ್ ಕತ್ಲೆ ಇರುತ್ತೆ. ನಾನು ಆ್ಯಕ್ಚುಲಿ ಇವರೆಲ್ಲ ಅದು ಹಾಕಿರ್ತಾರೆ, ಯಾವಾಗಲೂ ರೆಗ್ಯುಲರಾಗಿ ಅವ್ರು ಹಾಕ್ತಾ ಇರ್ತಾರೆ, ನಮ್ಮ ಮನೇಲಿ ಇದ್ದಾಗ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇರ್ತಾರೆ. ಕೆಳಗಡೆ ಹೋದಾಗ ಮಲಗಿರ್ತಾರೆ, ಅದು ಅವ್ರು ಯಾವಾಗಲೂ ರಗ್ಗು ಕೂಡ ಹಾಕೊಳ್ಳಲ್ಲ, ಚಳಿ ಅಂದ್ಬಿಟ್ಟು. ಅವತ್ತು ತುಂಬಾ ಅವ್ರಿಗೆ ತುಂಬ
ದಪ್ಪ ರಗ್ಗು ನಾನು ಕೊಟ್ಟಿರ್ತೀನಿ. ಅವ್ರು ಹಾಕ್ಕೊಳ್ದೇ ಇರಲಿ ಅವ್ರಿಗೆ ಅಂತ ಅದು. ಯಾಕೆ ನೀವು ಎದ್ದು ಬರಲೇ ಇಲ್ಲ, ಮೇಲೆ ಮಲಿಗೆ ಇದ್ದೀರಾ ಅಂತ. ಇಲ್ಲ, ನನಗೆ ತುಂಬಾ ಸುಸ್ತಾಗ್ತಿದೆ, ಆಗ್ತಾ ಇಲ್ಲ ನನಗೆ ಒಂಥರ. ಹೌದಾ, ಬನ್ನಿ ಮತ್ತೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ನಾನು ಹೇಳ್ತೀನಿ. ಇಲ್ಲ ಇಲ್ಲ, ಆ ಥರ ಏನಿಲ್ಲ, ಅದೇ ಕೆಲಸ ಮಾಡಿದ್ದೀವಲ್ಲ ಹಾಗಾಗಿ ಸುಸ್ತಾಗ್ತಿದೆ ಅಷ್ಟೇ, ನಾನು ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಅಲ್ಲಿ ಏನಾಯಿತು, ಇವರು ತುಂಬ ಆರೋಗ್ಯವಾಗಿದ್ರಲ್ಲ, ಎಲ್ಲೂ ಕೂಡ ಇವರು ಆರೋಗ್ಯ ಈ ಮಟ್ಟಕ್ಕೆ ಹಾಳಾಗಿದೆ ಅಂತ ನಮಗೊಂದೇ ಒಂದು ಸುಳಿವು ಅಂತಾರಲ್ಲ, ಅದು ಸಿಗಲಿಲ್ಲ ನಮಗೆ. ಇಲ್ಲ ನಾವೇನೇ ಏಮಾರ್ಬಿಟ್ವೋ ಏನು ಅನ್ನೋದೇ ನಮ್ಗೆ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಸತತವಾಗಿ ಆಯುಧ ಪೂಜೆ ದಿನ ಬಂದವರು ನಮ್ಮ ಮನೆಗೆ, ನೆಕ್ಸ್ಟು ದಸರಾ ಆಗುತ್ತೆ, ದಸರಾಗೆ ನಾವು ಮೈಸೂರಿಗೆ ಹೋಗಬೇಕು ಕಂಪಲ್ಸರಿ. ನಾನು ಯಾವಾಗಲೂ ದಸರಾ ಮಿಸ್ ಮಾಡಲ್ಲ. ತಾಯಿ ದರ್ಶನ ಮಾಡಿ ನಾವೆಲ್ಲರೂ ಆಶೀರ್ವಾದ ಪಡ್ಕೊಳ್ತೀವಿ, ಎಲ್ಲರೂ ಹೋಗ್ತೀವಿ. ಬಟ್ ಇರೋ ಸಿಚುವೇಷನಲ್ಲಿ ಯಾಕೋ ಗೊತ್ತಿಲ್ಲ, ಹೋಗಬೇಕು ಅನ್ನೋ ಆಸೆನೂ ಅಷ್ಟೇ ಇದೆ, ದೇವ್ರ ದರ್ಶನ ಮಾಡಬೇಕು ಅಂತ. ಬಟ್ ನನ್ನ ತಂದೆನ ಕರ್ಕೊಂಡು ಹೋಗೋಕ್ಕೆ ನನಗೆ ಮನಸ್ಸು ಕೂಡ ಬರ್ತಾಯಿಲ್ಲ. ಅವರು ಕೂಡ ಆಯಿತು ಹೋಗೋಣ ಬಾ, ಮಕ್ಕಳು ಎಲ್ಲ ನೋಡಲಿ, ವರ್ಷ ಹೋಗೋ ಅಂಥದ್ದು ಯಾಕೆ ಮಿಸ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದ್ರೆ ನಂಗೆ ಕರ್ಕೊಂಡು ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ. ನೆಕ್ಸ್ಟ್ ವೀಕ್ ಬೇಕಾದ್ರೆ ಎಕ್ಸಿಬಿಷನ್ಗೆ ಹೋಗಿ ಬರೋಣ ಬಿಡಿ, ಇವಾಗ ಬೇಡ ಅಂತ ನಾನು ಹೇಳ್ತೀನಿ. ಹೌದಾ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಟಿ ವಿಲೇ ದಸರಾನ ನೋಡ್ತೀವಿ ಕೂತ್ಕೊಂಡು. ಪಾಪ ಅವ್ರ ಮಕ್ಳಿಗೋಸ್ಕರನೇ, ಅವ್ರಿಗೆ ಆಗಿಲ್ಲ ಅಂದರೂ ಅವ್ರು ಹೇಳ್ಕೊಂಡಿಲ್ಲ, ನೋಡ್ತಾರೆ. ನೋಡ್ಬಿಟ್ಟು ಮತ್ತೆ ಅದೇ ಕಂಟಿನ್ಯೂಸ್ ಆಗಿ ಮಲಗೋದು. ಊಟ ಬಂದು ಟೈಮ್ ಟು ಟೈಮ್ ನಮ್ಮ ತಂದೆ ಬಂದು ಊಟನ ಮಾಡೋವಂಥವ್ರು. ಬೆಳಗ್ಗೆ ಇಷ್ಟೊತ್ತಿಗೆ ನಾವು ಟಿಫನ್ ಮಾಡ್ತೀವಿ, ಮಧ್ಯಾಹ್ನ ಇಷ್ಟೊತ್ತಿಗೆ ಊಟ, ರಾತ್ರಿ ಇಷ್ಟೊತ್ತಿಗೆ ಊಟ ಅಂತ ಅವರು ಫಿಕ್ಸ್ ಮಾಡ್ಕೊಂಡಿರೋದು. ಅದೇ ಥರನೇ ಅವರು ಬ್ಯಾಲೆನ್ಸ್ ಮಾಡ್ಕೊಂಬಂದಿದ್ದು. ಯಾವ್ಯಾವುದೋ ಟೈಮ್ಗಿಲ್ಲ ಊಟ ಟಿಫನ್ ಎಲ್ಲ ಮಾಡೋ ಅಂಥ ವ್ಯಕ್ತಿ ಅಲ್ಲ. ಮಾರ್ನಿಂಗ್ 8:30 ಟಿಫನ್ ಅಂದರೆ ಪ್ರತಿದಿನ 8:30ನೇ ಅವರು ಟಿಫನ್ ಮಾಡ್ತಾಯಿದ್ದು ಅಂಥದ್ದು. ಈ ಥರ ಎಲ್ಲ ಅವ್ರು ಮೇಂಟೈನ್ ಮಾಡಿರಬೇಕಾದ್ರೆ, ವಾಕಿಂಗು ನಮ್ಮ ಥರ ವೆಹಿಕಲಲ್ಲೆಲ್ಲ ಅವರು ಓಡಾಡ್ತಾ ಇರಲಿಲ್ಲ. ಅವರು ತುಂಬ ಸಿಕ್ಕಾಪಟ್ಟೆ ಓಡಾಡೋರು, ವೆಹಿಕಲೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಅವರು. ಬೇಡ, ಆರೋಗ್ಯವಾಗಿರಬೇಕು ಅಂದರೆ ನಾವು ಈ ಥರ ಓಡಾಡಬೇಕು, ಆವಾಗಲೇ ಆರೋಗ್ಯ ಇರೋಕ್ಕೆ ಸಾಧ್ಯ ಅಂದ್ಬಿಟ್ಟು. ಅದಕ್ಕೆ ಅನಿಸುತ್ತೆ ಅವ್ರಿಗೆ ಯಾವತ್ತೂ BP ಶುಗರ್ ಆ ಥರ ಎಲ್ಲ ಬರಲಿಲ್ಲ ಅವ್ರಿಗೆ. ಈ ಥರ ಇರಬೇಕಾದ್ರೆ ನಮಗೆ ಏನಾಗುತ್ತೆ, ಇದೇ ಥರ ಒಂದು 12 ದಿನ ನಾವು ಕಳೀತಾರೆ ನಮ್ಮ ಮನೇಲಿ. ಈ ಥರ ಸ್ವಲ್ಪ ಊಟ ಮಾಡೋದು, ಅವ್ರಿಗೇನು ಇಷ್ಟ ಅನ್ನೋದು ಮಾಡಿಸ್ಕೊಂಡು ತಿಂತಾರೆ. ಸ್ವಲ್ಪ ಹೊತ್ತು ಅದೇ ಟಿ ವಿ ನೋಡೋದು, ಮಲಿಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ. ಅವ್ರ ಶಾಪಿಗೆ ಹೋಗಲ್ಲ, ಯಾಕಂದರೆ ಅವ್ರಿಗೆ ಆಗ್ತಾಯಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಮಕ್ಕಳೆಲ್ಲ ಎಕ್ಸಿಬಿಷನ್ಗೆ ಹೋಗಲೇಬೇಕು, ಇಯರ್ಲಿ ಹೋಗ್ತೀವಿ. ನಾನು ಹಾಗೆ ನಮ್ಮ ತಂದೆ ನಾವು ಎಲ್ಲರೂ ಕೂಡ ಹೋದೋ ಲಾಸ್ಟು. ಅಲ್ಲಿ ಹೋಗ್ಬೇಕಾದ್ರೆ ಅವ್ರು ಯಾವಾಗಲೂ ತುಂಬ ಫಾಸ್ಟಾಗಿ ನಡೀತಾರೆ, ನಾವು ತುಂಬ ಹಿಂದೆ ಇರ್ತೀವಿ. ಬಟ್ ನಮ್ಮ ತಂದೆ ತುಂಬ ಫಾಸ್ಟ್ ವಾಕ್ ಮಾಡೋದ್ರಲ್ಲಿ. ಅವತ್ತು ಎಷ್ಟು ಸ್ಲೋ ಆಗಿ ನಡೀತಾ ಇದ್ದಾರೆ ಅವರು ಅಂದರೆ ಅವ್ರಿಗೆ ಆಗ್ತಾಯಿಲ್ಲ. ಬಟ್ ಮಕ್ಕಳು ಪ್ರೀತಿ, ಅವು ನಮ್ಮ ಇದಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಇಲ್ಲ ಏನಿಲ್ಲ, ಹಂಗೇನಿಲ್ಲ, ಆರಾಮ್ಸೆ ನಡೀತೀನಿ. ಮತ್ತು ಅವ್ರು ಎಷ್ಟು ಚೆನ್ನಾಗಿ ಎಲ್ಲವೂ ಕೂಡ ಮಕ್ಕಳ ಜೊತೆ ನಿಂತ್ಕೊಂಡು ಅವ್ರಿಗೆ ಏನೇನು ಬೇಕು ಎಲ್ಲ ಆಟ ಆಡಿಸ್ಕೊಂಡು, ಪ್ರತಿಯೊಂದು ಅವರು ಕೂಡ ಆಟ ಆಡಿದ್ರು ಮಕ್ಕಳ ಜೊತೆ. ಯಾಕಂದರೆ ಮಕ್ಳಿಗೆ ಬೇಜಾರಾಗಬಾರ್ದು ಅಂತ ಅವರು ಕೂಡ ಮಕ್ಕಳ ಜೊತೆ ಎಲ್ಲವೂ ಆಟ ಆಡಿದ್ರು, ಎಲ್ಲ ತೋರಿಸಿದ್ರು. ಬಟ್ ಅವ್ರಿಗೇನಾದ್ರೂ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸರಿ, ಅದು ಆಯಿತು. ಅದಾದಮೇಲೆ ಹೀಗೆ ಹಾಸ್ಪಿಟಲ್ಗೆ ತೋರಿಸ್ತಾನೆ ಇದ್ದೋ ನಾವು, ಸುಸ್ತಾಗ್ತಿದೆ ಅಂತ. ಅವರು ಕೂಡ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಅದೇ ಒಂದು 4-5 ಡೇಸ್ ಸರಿ ಹೋಗೋದು, ಮತ್ತು ಇದೇ ಥರ ಆಗ್ತಿರೋದು. ಆಮೇಲೆ ತುಂಬಾ ಚೆನ್ನಾಗಿ ಆದರೂ ಇನ್ನೂ ಏನೋ ಊಟ ಮಾಡ್ತಾಯಿದ್ದಾರೆ ಇವರು, ಆಯಿತು ಇವಾಗ ಕಂಪ್ಲೀಟ್ ಆಯಿತು, ಊಟಕ್ಕೆ ಮಾಡ್ತಾಯಿದ್ದಾರೆ, ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಮತ್ತೆ ದೀಪಾವಳಿ ಹಬ್ಬನೂ ಬರುತ್ತೆ. ದೀಪಾವಳಿ ಹಬ್ಬ ಬಂದಾಗ ನನ್ನ ತಂದೆಯವರು ಬರ್ತೀನಿ ಮನೆಗೆ, ರೆಸ್ಟ್ ಮಾಡಬೇಕು ನಾನು ಒಂದು 3 ಡೇಸು, ಅಂಗಡಿನೂ ಕೂಡ ನಾವು ಕ್ಲೋಸ್ ಮಾಡ್ತೀವಿ, ಹಬ್ಬಕ್ಕೆ ಬರ್ತೀನಿ. ಆಯಿತು ಬನ್ನಿ ಅಂತ ನಾನೇ ಅವ್ರನ್ನ ಕರೆಸ್ಕೊಂಡಾಗ ಕರೆಕ್ಟಾಗಿ ಅವತ್ತು ಸೋಮವಾರ, ಮಂಗಳವಾರ, ಬುಧವಾರ ಹಬ್ಬ ಇದ್ದಿದ್ದರಿಂದ ನಮಗೆ ದೀಪಾವಳಿ ಹಬ್ಬ ಬಂದು ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬ ಬಂದು ತುಂಬಾ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಅದರಲ್ಲಿ ನಮ್ಮದ್ರಲ್ಲಿ ದೀಪಾವಳಿ ಹಬ್ಬನೇ ನಮಗೆ ತುಂಬ ಗ್ರ್ಯಾಂಡ್ ಇರೋದ್ರಿಂದ ನಾನು ಎಲ್ಲ ಹಬ್ಬನೂ ಕೂಡ ಮಾಡ್ತೀವಿ. ದೀಪಾವಳಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ನಮಗೆ. ಇಯರ್ಲಿ ನಾವು ಯಾವ ಥರ ಆಚರಣೆ ಮಾಡ್ತೀವೋ ವರ್ಷ ಹಾಗೆ ನಾವು ಆಚರಣೆ ಈ ವರ್ಷನೂ ಹಾಗೆ ಮಾಡೋಣ. ಮಂಗಳವಾರ ಆಯಿತು, ಸೋಮವಾರ ಆಯಿತು, ಮಂಗಳವಾರ ಆಯಿತು, ಬುಧವಾರ ದೀಪಾವಳಿ ಹಬ್ಬ ಇತ್ತು. ಸೊ ಅವರೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಮ್ಮ ಸಂಪ್ರದಾಯದಂತೆ ನಾನು ಆಲ್ರೆಡಿ ವೀಡಿಯೋಸಲ್ಲಿ ಹಾಕಿರೋ ಹಾಗೆ ಆರತಿ ಎಲ್ಲ ಅವ್ರ ಅಡಿಯ ಬಂದು ಬಟ್ಟೆ ಎಲ್ಲ ತೆಗೆದಿರ್ತಾರೆ. ಇದೇ ಬಟ್ಟೆ ನೀವು ಹಾಕೋಬೇಕು, ಆರತಿ ಮಾಡಿಸ್ಕೊಳ್ಳಿ ಅಂತಾರೆ. ಇಲ್ಲ ಯಾಕೋ ನನಗೆ ಆಗ್ತಾ ಇಲ್ಲ,
ನಾನು ನಾರ್ಮಲ್ ಡ್ರೆಸ್ಸಲ್ಲೇ ಆರತಿ ಮಾಡಿಸ್ಕೊಳ್ತೀನಿ. ಇದು ವರ್ಷ ವರ್ಷ ಹಾಕ್ಕೊಂಡು ಮಾಡಿಸ್ಕೊಳ್ತೀರಿ, ಈ ವರ್ಷ ಯಾಕೆ? ಇಲ್ಲ ಆ ಥರ ಎಲ್ಲ ಬೇಡ, ನೀವು ಬಟ್ಟೆ ಇದು ಹಾಕ್ಕೊಳ್ಳಿ, ನಾರ್ಮಲಾಗಿ ಹೊಸ ಬಟ್ಟೆನೇ ಹಾಕ್ಕೊಂಡು ಮಾಡಿಸ್ಕೊಳ್ಳಿ. ಎಲ್ಲರೂ ಹಾಕ್ಕೊಂಡಿದ್ದಾರೆ, ನೀವು ಹಾಕ್ಕೊಂಡಿಲ್ಲ ಅಂದರೆ ಹೇಗೆ ಅಂತಾರೆ. ಒಂದು 5 ಮಿನಿಟ್ಸ್ ನಾನು ಆರತಿ ಮಾಡಿಸ್ಕೊಳ್ಳೋರ್ಗೆ ಹಾಕ್ಕೊಳ್ತೀನಿ, ಆಮೇಲೆ ಬಿಚ್ಚಿಬಿಟ್ಟು ನಾನು ಮಲಿಕೊಳ್ತೀನಿ, ನನಗೆ ಆಗ್ತಾಯಿಲ್ಲ ಅಂತ. ಪಾಪ ತುಂಬಾ ಕಷ್ಟಪಟ್ಟು ಕೂತ್ಕೊಂಡು ಮೊಮ್ಮಕ್ಕಳು ಕೈಲಿ ನನ್ನ ಕೈಲಿ ಅವರು ಆರತಿ ಮಾಡಿಸ್ಕೊಳ್ತಾರೆ. ಅವಾಗ ನನಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಅವ್ರಿಗೆ ಆರತಿ ಮಾಡಬೇಕಾದ್ರೆ ಇದೇ ಕೊನೆ ಆರತಿ ಆಗೋಗುತ್ತಾ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅವರ ಕಣ್ಣನ್ನು ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ ಒಂದು ಮಂತಿಂದ. ಅದು ತುಂಬ ಎಲ್ಲೋಯಿಶ್ ಆಗೋಗಿತ್ತು ಕಣ್ಣು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಇದು ತುಂಬ ಎಲ್ಲೋಯಿಶ್ ಆಗಿದೆ, ಬನ್ನಿ ತೋರಿಸೋಣ ಹಾಸ್ಪಿಟಲ್ಗೆ ಅಂತ. ಏನಿಲ್ಲ, ನೀವು ಒಂದೊಂದು ಚೂರಿಗೂ ಹಾಸ್ಪಿಟಲ್ ಅಂತ ಹೋಗ್ತಾ ಇದ್ದರೆ ಹೇಗೆ ಮನುಷ್ಯ ಆರೋಗ್ಯವಾಗಿದ್ದೀನಿ ತಾನೆ, ನನಗೇನು ಕಾಯಿಲೆ ಇದೆಯಾ ಏನಿದೆ ಅಂತ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಹಾಸ್ಪಿಟಲ್ ಅಂದರೆ ಆಗಲ್ಲ. ಅವ್ರಿಗೆ ಹಾಸ್ಪಿಟ್ಲಿಗೆ ನಾನು ಏನಾದರೂ ಜ್ವರ ಬಂದಿದೆ ಕರ್ಕೊಂಡು ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ನನಗೂ ಅವ್ರಿಗೂ ಕ್ಲಾಶ್ ಆಗ್ತಾಯಿತ್ತು. ಯಾಕಂದರೆ ಹೇಳಿದ್ದು ಕೇಳಲ್ಲ, ಬೇಡ ಏಕೆಂದರೆ ಆಗಿನ ಕಾಲದವರೇ ಹಾಗೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಎಲ್ಲರೂ ತುಂಬ ಹಠ ಮಾಡ್ತಾರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದರೆ. ಅವ್ರಿಗೆಲ್ಲ ನಾನು ಏನೋ ಬೇರೆ ಬೇರೆ ರೀತಿಯೆಲ್ಲ ಹೇಳಿ ಮಾಡಿ ಕರ್ಕೊಂಡು ಹೋಗ್ಬೇಕಿತ್ತು ನಮ್ಮ ತಂದೆಯವ್ರಿಗೆ. ಅದು ಆಮೇಲೆ ಇಂಜೆಕ್ಷನ್ ಅಂದರೆ ಅವ್ರಿಗೆ ಭಯ, ತುಂಬ ಟಾಬ್ಲೆಟ್ಸ್ ನುಂಗಬೇಕು, ಅದೆಲ್ಲ ಸಿಕ್ಕಾಬಿಟ್ಟು ಅವ್ರಿಗೆ ಕಷ್ಟ ಆಗೋದು. ಏನಿಲ್ಲ, ಊಟ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅವರು ಅಂದ್ಕೊಬಿಟ್ಟಿದ್ರು. ಈ ಥರ ಇರಬೇಕಾದ್ರೆ ನಾವು ದೀಪಾವಳಿ ಹಬ್ಬದ ದಿನ ಆ ಥರ ನನಗೆ ಅನಿಸ್ಬಿಡುತ್ತೆ. ಏನಕ್ಕೆ ಆ ಥರ ಅನಿಸುತ್ತೋ ಏನೋ ಗೊತ್ತಿಲ್ಲ, ಇವ್ರ ಕಣ್ಣೆಲ್ಲ ಈ ಥರ ಎಲ್ಲೋ ಇಷ್ಟೆಲ್ಲ ಆಗಿದೆ, ಏನಾದರೂ ಸೀರಿಯಸ್ ಏನಾದರೂ ಆಗಿರುತ್ತಾ ಹೇಗೆ ಅನ್ನೋದೆಲ್ಲ ನಂಗೆ ಮನಸ್ಸಲ್ಲಿ ತುಂಬಾ ಅದೊಂದು 15 ದಿನದಿಂದ ಓಡ್ತಾನೆ ಇತ್ತು. ಅವರು ಏನೂ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಅವ್ರು ಅಂದ್ರೂ ಕೂಡ ನನ್ನಲ್ಲಿ ನನಗೆ ಓಡ್ತಾನೆ ಇತ್ತು. ನನ್ನ ಹಸ್ಬೆಂಡ್ಗೂ ಕೂಡ ಅದು ಹೇಳ್ತಾನೆ ಇದ್ದೆ, ಯಾಕೋ ಸರಿ ಹೋಗ್ತಾ ಇಲ್ಲ, ನನಗೆ ಯಾಕೋ ಅವ್ರ ಆರೋಗ್ಯ ತುಂಬಾ ಬೇರೆ ಥರ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾವು ಕೂಡ ನ್ಯೂಸಲ್ಲಿ ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ತಾ ಇರ್ತೀವಿ, ಈಗೆಲ್ಲ ಸಿಕ್ಕಾಬಟ್ಟೆ ಕಾಯಿಲೆ ಎಲ್ಲ ಟ್ರೆಂಡಿಂಗಲ್ಲಿರೋವಂಥ ಕಾಯಿಲೆಗಳು ಎಲ್ಲನೂ ಹೀಗಾಯಿತು ಸತ್ತೋದ್ರು ಅಂತ ಹೇಳ್ಬಿಡ್ತಾರೆ. ಸೊ ಈ ಥರ ಎಲ್ಲ ಇರಬೇಕಾದ್ರೆ ನನಗೆ ಆಲ್ರೆಡಿ ಹೇಗೆ ಅಂದರೆ ತಾಯಿನ ಕಳ್ಕೊಂಡಾಗಿದೆ, ಇದ್ದಿದ್ದ ಸ್ವಂತ ಬ್ರದರ್ನ ಕಳ್ಕೊಂಡಾಗಿದೆ. ಈಗಿರೋದು ನನಗೆ ತವ್ರ ಮನೆ ಅಂದರೆ ನನ್ನ ತಂದೆ ಒಬ್ಬರೇನೆ. ಅವ್ರನ್ನೂ ಕಳ್ಕೊಬಿಟ್ರೆ ಹೇಗೆ ನಾವು ಹೆಣ್ಮಕ್ಳು ಇರೋಕ್ಕೆ ಸಾಧ್ಯ? ಹೆಣ್ಮಕ್ಳಿಗಿರೋದೇ ಎಲ್ಲ ಹೆಣ್ಮಕ್ಳಿಗಿರೋದೇ ತವ್ರ ಮನೆ. ನಮ್ಮ ಗಂಡ ಎಷ್ಟೇ ಚೆನ್ನಾಗಿ ನೋಡ್ಕೋಬೋದು, ಯಾರು ಎಷ್ಟೇ ಚೆನ್ನಾಗಿ ನೋಡ್ಕೋಬೋದು, ಬಟ್ ತವ್ರ ಮನೆಯಿಂದ ನಮಗೇನು ಬರುತ್ತೋ ಬಿಡುತ್ತೋ ಬೇಡ. ನಮ್ಮ ತಂದೆ ತಾಯಿ, ನಮ್ಮ ಒಡ ಹುಡ್ದವರು ಊಟ ಆಯ್ತಾ ಅಂತ ಕೇಳೋಕ್ಕೊಬ್ರು ನಮ್ಮ ಮನೆಯಿಂದ ಒಂದು ಜೀವ ಅಲ್ಲಿದೆ ನಮಗೋಸ್ಕರ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿನದ್ದು ಬೇರೆ ಏನೂ ಕೂಡ ಆ ಹೆಣ್ಣುಡಿಗೆ ಬಯಸೋಕ್ಕಾಗಲ್ಲ. ಸೊ ನನ್ನ ತಂದೆ ನನ್ನ ತಾಯಿ ಹೋದ್ಮೇಲೆ ಅವ್ರು ನನಗೆ ತಾಯಿ ಆಗಿದ್ರೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನಾನೇ ಅವ್ರಿಗೆ ತಾಯಿ ಹೋಗಿದ್ದೆ. ಅದು ಮಾತ್ರ ನಮ್ಮ ತಂದೆಯವ್ರು ಬಂದು ಇರೋವರೆಗೂ ಹೇಳ್ತಾಯಿದ್ರು, ನಾನು ಅವಳಿಗೆ ತಾಯಿ ಆಗೋಕ್ಕಾಗಲಿಲ್ಲ, ನನ್ನ ಮಗಳೇ ನನಗೆ ತಾಯಿ ಆಗೋದ್ಲು ಅಂದ್ಬಿಟ್ಟು. ನಿಜವಾಗ್ಲೂ ಈ ಥರ ಮಾತು ಕೇಳೋಕ್ಕೆ ಒಂದು ಹೆಣ್ಣುಡುಗಿ ಅವ್ರ ಮಗಳಾಗಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದು, ತಂದೆ ತಾಯಿಗಳನ್ನ ನಾವು ಹೆಣ್ಣುಮಕ್ಳು ಅಂತ ತುಂಬ ಜನ ಪ್ರಪಂಚದಲ್ಲಿ, ಅಯ್ಯೋ ಹೆಣ್ಣುಡುಗಿನ ಇವಳ ಕೈಲಿ ಏನಾಗುತ್ತೆ, ಮದುವೆ ಮಾಡ್ಕೊಳ್ತಾಳೆ, ಗಂಡು ಮನೆಗೆ ಹೋಗ್ತಾಳೆ, ತಂದೆ ತಾನೇ ಯಾರು ಸಾಕ್ತಾರೆ ಅನ್ನೋ ಮಾತುಗಳೇ ನಾವು ಈ ಸಮಾಜದಲ್ಲಿ ಕೇಳ್ತಾ ಇರೋವಂಥದ್ದು. ಆದರೆ ನನ್ನಂಥ ಎಷ್ಟೊಂದು ಜನ ಹೆಣ್ಮಕ್ಳುಗಳು ಅವ್ರಿಗೆ ಎಷ್ಟೇ ಕಷ್ಟ ಇರಲಿ, ನೋವುಗಳಿರಲಿ, ಏನೇ ಇರಲಿ, ತಂದೆ ತಾಯಿನ ಸಾಕಿದ್ದಾರೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರ ಕರ್ತವ್ಯಗಳನ್ನ ಒಂದು ಗಂಡು ಹುಡುಗನೂ ಕೂಡ ಮಾಡದೇ ಇರೋ ಅಂಥ ಕರ್ತವ್ಯಗಳನ್ನ ಎಷ್ಟೋ ಹೆಣ್ಮಕ್ಳು ಈ ಪ್ರಪಂಚದಲ್ಲಿ ಮಾಡಿದ್ದಾರೆ. ಅದರಲ್ಲಿ ನಾನೂ ಕೂಡ ನನ್ನ ತಂದೆ ಕರ್ತವ್ಯನ, ಜವಾಬ್ದಾರಿನ ತೊಗೊಂಡು ನಿಭಾಯಿಸಿದ್ದೀನಿ. ಎಲ್ಲ ಹೆಣ್ಮಕ್ಳು ಆ ಧೈರ್ಯನ ತೊಗೋಬೇಕು, ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ತಂದೆ ತಾಯಿಗೆ ನಾವು ನೋಡ್ಕೊಳ್ಳೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ. ದಯವಿಟ್ಟು ಹಾಗೆ ಅವರ ಮನೇಲೂ ಕೂಡ ಅವರ ಗಂಡಿರ, ಅವರ ಅತ್ತೆ ಮಾವಂದಿರ ಸಪೋರ್ಟು ಕೂಡ ಖಂಡಿತವಾಗ್ಲೂ ಬೇಕೇ ಬೇಕು. ನಾವು ಏನೇ ಒಂದು ಮಾಡ್ತೀವಿ ಅಂದ್ರೂ ಕೂಡ. ಹಾಗೆ ಆ ಹೆಣ್ಣುಡುಗಿ ಕೂಡ ಮಾಡೋವಂಥ ಒಂದು ಒಳ್ಳೆ ದೊಡ್ಡ ಮನಸ್ಸು ಕೂಡ ಇರಬೇಕು. ದಯವಿಟ್ಟು ತಂದೆ ತಾಯಿನ ಹೆಣ್ಣಾಗಲಿ ಗಂಡಾಗಲಿ ಇರೋಷ್ಟು ದಿನ ಒಂದು ಚೂರು ನೋವು ಕೊಡದೆ, ಅವ್ರಿಗೆ ಎಲ್ಲೂ ಕೂಡ ಬೇಜಾರು ಮಾಡದೆ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ನಾವು ಹೆತ್ತ
ನಾವು ನಮ್ಮನ್ನು ಅವರು ಹೆತ್ತಾಗ ಎಷ್ಟು ಚಿಕ್ಕ ಮಕ್ಕಳಾಗಿರ್ತೀವಲ್ವ ನಾವು, ನಮ್ಮನ್ನು ಇಷ್ಟು ಮಟ್ಟಕ್ಕೆ ಬೆಳೆಸಿ ನಮ್ಮ ಜೀವನ ರೂಪಿಸ್ಕೊಡೋದೇ ನಮ್ಮ ತಂದೆ ತಾಯಿಗಳು. ಕೊನೆಗಾಲದಲ್ಲಿ ಅವ್ರ ಮಗು ಆಗ್ತಾರೆ, ನಾವು ತಂದೆ ತಾಯಿ ಆಗ್ತೀವಿ ಅವರಿಗೆ. ಅವ್ರು ನಮ್ಮಿಂದ ಏನು ತಾನೇ ಬಯಸೋಕ್ಕೆ ಸಾಧ್ಯ? ಒಂದು 3 ಹೊತ್ತು ಊಟ, ಒಳ್ಳೆ ಮಾತು, ಹಾಕೊಳ್ಳೋಕ್ಕೆ ಒಳ್ಳೆ ಬಟ್ಟೆಗಳು, ಅದು ಬಿಟ್ಟರೆ ನಮ್ಮ ತಂದೆ ತಾಯಿ ನಮ್ಮಿಂದ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಮಕ್ಕಳಿಂದ ಗಂಡು ಹುಡುಗನೇ ಮಾಡಬೇಕು, ಗಂಡು ಮಕ್ಕಳೇ ಅಪ್ಪ ಅಮ್ಮಂಗೆಲ್ಲ ಮಾಡಬೇಕು, ಅವರೇ ನೋಡ್ಕೋಬೇಕು ಎಲ್ಲ ಅನ್ನೋ ಈ ಸಮಾಜದಲ್ಲಿ ಹೆಣ್ಮಕ್ಳಿಗೂ ಅದೇ ಅಪ್ಪ ಅಮ್ಮ ಅಲ್ವಾ ಹೆತ್ತಿರೋದು, ಕಷ್ಟಪಟ್ಟು ಸಾಕಿರೋದು. ಯಾಕೆ ಹೆಣ್ಮಕ್ಳು ತಂದೆ ತಾಯಿಗೆ ಮಾಡಬಾರ್ದು? ನೋಡಿ, ಇವತ್ತು ತಂದೆ ತಾಯಿ ಹೆಣ್ಮಗು ಹುಟ್ಟಿದೆ ಅಂದಿದ ತಕ್ಷಣ ಕೇಳೋವಂಥ ಮೊದಲನೇ ಪ್ರಶ್ನೆ, ಅಯ್ಯೋ ಅವ್ರಿಗೆ ಹೆಣ್ಮಗು ಅಂತೆ, ಕೊನೆಯಲ್ಲಿ ಯಾರು ನೋಡ್ಕೊಳ್ತಾರೆ? ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದಾಗ ಅವರ ಕಾರ್ಯಗಳನ್ನೆಲ್ಲ ಯಾರು ಮಾಡ್ತಾರೆ? ಹೆಣ್ಣುಡುಗಿ ಅಂತೆ, ಯಾರೂ ಇಲ್ಲ ಅವ್ರಿಗೆ, ಹೆಣ್ಮಗು ಅಂತೆ ಹುಟ್ಟಿರೋದು ಅಂತ. ಈ ಥರ ಎಲ್ಲ ಈ ಸಮಾಜದಲ್ಲಿ 2026 ಕೂಡ ಜನ ಏನು ಬದಲಾಗಿಲ್ಲ. ಹೆಣ್ಮಕ್ಳ ಬಗ್ಗೆ ಇಷ್ಟೇ ಮಾತಾಡೋವಂಥದ್ದು. ಯಾಕೆ ಮಾಡಬಾರ್ದು ಅಂತ ನಾನು ಕೇಳ್ತೀನಿ ಅಪ್ಪ ಅಮ್ಮಂಗೆ. ಗಂಡು ಮಗನೇ ಮಾತ್ರ ಮಕ್ಕಳ, ಹಾಗಾದರೆ ಹೆಣ್ಮಕ್ಳು ಆ ತಂದೆ ತಾಯಿಗೆ ಮಕ್ಕಳಲ್ವಾ? ತಪ್ಪೇನಿದೆ ತಂದೆ ತಾಯಿಗೆ ಹೆಣ್ಣುಡುಗಿ ನಿಂತು ಕಾರ್ಯ ಮಾಡೋದ್ರಲ್ಲಿ? ಏನು ತಪ್ಪಿಲ್ಲ, ಯಾಕೆ ಮಾಡಬಾರ್ದು? ನಾನು ನನ್ನ ತಂದೆಗೆ ಎಲ್ಲವೂ ಮಾಡಿದ್ದೀನಿ. ನನ್ನ ತಾಯಿ 14 ವರ್ಷದ ಹಿಂದೆ ಅವ್ರು ನಮ್ಮನ್ನು ಬಿಟ್ಟೋದಾಗ ಅವತ್ತು ಕೂಡ ನಿಂತು ಮಾಡಿದ್ದೀನಿ. ಇವತ್ತು ಸಂಪೂರ್ಣವಾಗಿ ನನ್ನ ತಂದೆದು ಪ್ರತಿಯೊಂದು ನಾನೇ ಮಾಡಿದೆ. ಪುಣ್ಯದ ಕೆಲಸ ಅದು. ನಮಗೆ ಅಂತ ಅದೃಷ್ಟ ಸಿಕ್ಕಿದಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು. ಎಲ್ಲರಿಗೂ ಸಿಗಲ್ಲ ಹೆಣ್ಮಕ್ಳಿಗೆ ತಂದೆ ತಾಯಿ ಕಾರ್ಯ ಮಾಡುವಂಥದ್ದು. ನೀವು ನಿಜವಾಗ್ಲೂ ನಿಮ್ಮ ತಂದೆ ತಾಯಿಗಳ ಸೇವೆ ಮಾಡಿ, ಅವರ ಕಾರ್ಯ ಮಾಡಿ, ನಿಮಗೆ ಸಿಗೋವಂಥ ಪ್ರತಿಫಲನ ನೀವೇ ನಿಜವಾಗ್ಲೂ ಅನುಭವಿಸ್ತೀರ. ಈ ಮಾತನ್ನ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ. ಯಾರು ತಂದೆ ತಾಯಿ ಸೇವೆ ಅವರ ಕೊನೆಗಾಲದಲ್ಲಿ ನಿಂತು ಅವರ ಕಾರ್ಯಗಳನ್ನು ಮಾಡ್ತೀರಾ, ನಿಜವಾಗ್ಲೂ ನಿಮಗಾಗೋಷ್ಟು ಒಳ್ಳೆಯದು. ನೀವೆಂಥ ದೇವ್ರನ್ನ ಪೂಜೆ ಮಾಡಿದ್ರು, ಎಂಥ ಭಕ್ತಿ ತೋರಿಸಿದ್ರೂ ನಿಮಗೆ ಬರ್ದೇ ಇರೋವಂಥ ಪ್ರತಿಫಲ ಇದರಲ್ಲಿ ಸಿಗುತ್ತೆ ನಿಮಗೆ. ನನ್ನ ಸ್ವಂತ ಅನುಭವ ಇದು. ನನ್ನ ತಂದೆ ತಾಯಿ ಇಬ್ಬರು ಸೇವೆನೂ ನಾನು ಮಾಡಿರೋದು. ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. ತುಂಬ ಖುಷಿ ಇದೆ. ನನ್ನ ತಂದೆಗೆ ಕಂಪ್ಲೀಟಾಗಿ ನಿಂತು ನಾನು ಎಲ್ಲವೂ ಮಾಡಿದ್ದೀನಿ. ನಿಜವಾಗ್ಲೂ ಅವರ ಆಶೀರ್ವಾದದಿಂದನೇ ಎಲ್ಲವೂ ನಡೀತಾ ಇರೋದು. ಇವತ್ತಿಗೂ ಏನೇ ಒಳ್ಳೆಯದಾದ್ರೂ ಅವರು ಜೀವ ಕೊನೆ ಉಸಿರು ತಗೋಬೇಕಾದ್ರೆ ನಮ್ಗೆ ಆಶೀರ್ವಾದ ಮಾಡ್ತಾರೆ ನೋಡಿ. ಜೀವಮಾನದಲ್ಲೇ ನಾವು ಮತ್ತೆ ಈ ಕಷ್ಟ ಅನ್ನೋದನ್ನ ನಾವು ನೋಡಲ್ವಂತೆ. ಆ ಥರ ತಂದೆ ತಾಯಿ ಆಶೀರ್ವಾದಗಳು ನಾವು ಪಡ್ಕೋಬೇಕು ಮಕ್ಕಳಾದವರು. ಆವಾಗಲೇ ಅವ್ರು ನಮ್ಮನ್ನು ಹೆತ್ತಿರೋದಕ್ಕೂ ನಾವು ಅವ್ರ ಮಕ್ಕಳಾಗಿ ಹುಟ್ಟಿರೋದಕ್ಕೂ ಸಾರ್ಥಕತೆ ಸಿಗೋವಂಥದ್ದು. ನಾನು ತಂದೆ ತಾಯಿನ ಮತ್ತು ದೇವರು ನಾವು ನೋಡದೇ ಇರೋವಂಥದ್ದು. ನನ್ನ ಪ್ರಕಾರ ತಂದೆ ತಾಯಿನೇ ದೇವರು. ಯಾಕಂದರೆ ನನ್ನ ತಾಯಿ 14 ವರ್ಷ ಆಯಿತು ಅವ್ರು ಹೋಗಿ. ಈ ಕ್ಷಣದವರೆಗೂ ಕೂಡ ನಾನು ಮೊದಲನೇ ಪೂಜೆ ಬಂದು ನನ್ನ ತಾಯಿಗೇನೆ ಮಾಡೋವಂಥದ್ದು. ಈಗ ನನ್ನ ತಂದೆ ನನಗೆ ದೇವರಾಗಿದ್ದಾರೆ. ಈಗ ಸ್ವಲ್ಪ ದಿನಗಳಿಂದ, ಅಂದರೆ ಜೀವಂತವಾಗಿದ್ದಾಗಲೂ ಅವ್ರು ನಮಗೆ ದೇವರೇನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟು ಶಕ್ತಿ ಇರುತ್ತೆ ತಂದೆ ತಾಯಿಗೆ, ನಾವು ಮಕ್ಕಳಾಗಿ ಅವ್ರನ್ನ ಸೇವೆ ಮಾಡಿ, ಅವ್ರಿಗೆ ಆ ಥರ ಎಲ್ಲ ಕಾರ್ಯಗಳನ್ನ ಮಾಡಿ, ಅವ್ರಿಗೆ ತೃಪ್ತಿಯಿಂದ ನಾವು ಕಳಿಸ್ಕೊಟ್ಟಾಗ ಅವ್ರು ಆಶೀರ್ವಾದ ಮಾಡೋಗ್ತಾರೆ ನೋಡಿ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡನಿಗೆ, ನಿಮ್ಮ ಮನೆಯವ್ರಿಗೆಲ್ಲ ಕಾಯೋ ಅಂಥದ್ದೇ ಅದೇ ಆಶೀರ್ವಾದ. ಇದು ಸತ್ಯವಾದ ಮಾತಿದು. ಎಷ್ಟು ಜನ ತಂದೆ ತಾಯಿನ ಆಶ್ರಮಗಳಲ್ಲಿ ಬಿಡ್ತಾರೆ, ಅಯ್ಯೋ ಅನ್ನಿಸ್ತಾರೆ, ಊಟ ತಿಂಡಿಗಳು ಕೊಡಲ್ಲ, ಎಷ್ಟೆಲ್ಲ ಕಷ್ಟ ಕೊಡ್ತಾರೆ. ಏಕೆಂದರೆ ನಾನು ಕೂಡ ತುಂಬಾ
ನಾನು ಯೂಟ್ಯೂಬ್ ಮಾಡಬೇಕಾದ್ರೆ ನನ್ನ ಕಂಟೆಂಟ್ ಬಂದು ಇದೇನೆ, ಆಶ್ರಮಗಳನ್ನ ವಿಸಿಟ್ ಮಾಡೋವಂಥದ್ದು, ಅಲ್ಲಿನ ವ್ಯವಸ್ಥೆಗಳನ್ನ ನಾನು ಜನಗಳಿಗೆ ತಿಳಿಸೋವಂಥದ್ದು, ಹೇಗೆ ತಂದೆ ತಾಯಿಗಳನ್ನೆಲ್ಲ ಆ ಥರ ಬಿಟ್ಟು ಹೋಗಿರ್ತಾರೆ, ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋಗಳನ್ನ ಮಾಡಿ ನಾನು ತಿಳಿಸ್ತಾ ಇದ್ದೆ ಮುಂಚೆ. ತುಂಬಾ ನನಗೆ ನೋವಾಗೋದು ಅವೆಲ್ಲ ನೋಡಿದಾಗ. ನನ್ನ ತಂದೆನ ನಾನು ಎಲ್ಲೂ ಕೂಡ ಬಿಟ್ಕೊಟ್ಟೋಳಲ್ಲ. ಮದುವೆ ಆಗೋಯ್ತು, ನನ್ನ ಗಂಡ ಇದ್ದಾರೆ, ನಾನು ನಿಮ್ಮನ್ನು ನೋಡ್ಕೊಳಕ್ಕಾಗಲ್ಲ, ಎಲ್ಲೂ ಕೂಡ ನಾನು ಜವಾಬ್ದಾರಿಯಿಂದ ಓಡೋಗೋಕೆ ನೋಡಲಿಲ್ಲ. ಹಾಗೆ ಕರ್ತವ್ಯಗಳನ್ನ ಮಾಡದೆ ಎಲ್ಲೂ ಹಿಂದೆ ಸರಿದಿಲ್ಲ. ಪ್ರತಿಯೊಂದನ್ನು ನಿಭಾಯಿಸ್ಕೊಂಡು ಹೆಣ್ಣುಡುಗಿಯಾಗಿ ಧೈರ್ಯವಾಗಿ ಎಲ್ಲ ಮಾಡಿ ಅವರಿಗೆ ನಾನು ಕಳಿಸ್ಕೊಟ್ಟಿರೋವಂಥದ್ದು.